ಹಾಯ್, ನಮಸ್ಕಾರ. ಎಲ್ಲರೂ ಸೌಖ್ಯನಾ? ನಾನು ಸೌಖ್ಯ. ನಿನ್ನೆ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನನ್ನ ಕಿರು ಪರಿಚಯನ ನಾನು ನಿಮಗೆ ಮಾಡಿಕೊಟ್ಟಿದ್ದೆ ಅಲ್ವಾ. ಸೊ ಇವತ್ತಿನ ದಿವಸ ನಾನು ಯಾವತ್ತು ಬಂದೆ, ಏನೇನೆಲ್ಲ ಆಯಿತು, ಹೇಗೆ ಸಮಯನ ಕಳೆದೆ, ಯಾವ್ಯಾವ ರೀತಿ ಬದಲಾವಣೆಗಳಾಯಿತು, ಯಾವ ರೀತಿ ಒಳ್ಳೆ ಥರ ಬದಲಾವಣೆ ಆಯಿತು, ಯಾವ್ಯಾವ ರೀತಿ ಪಾಠಗಳನ್ನು ಕಲಿಯೋ ಹಾಗಾಯಿತು, ಏನೇನೆಲ್ಲ ಮಾಡಿದೆ ಅಂತ ನಾನು ನಿಮಗೆ ಒಂದೊಂದೇ ತಿಳಿಸ್ಕೊಡ್ತಾ ಬರ್ತೀನಿ. ನಾನು ಬಂದಿದ್ದು 2017 ಮೇ 8ನೇ ತಾರೀಕು ಇಲ್ಲಿ USA ಬಂದೆ. ಮೊದಲು ನಾನು ಏನು ಮಾಡ್ತಾ ಇದ್ದೆ, ಮೊದಲು ನಾನು ಲೆಕ್ಚರರ್ ಆಗಿದ್ದೆ ಕಾಮರ್ಸ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ. ನಾನು ಬ್ಯಾಂಗ್ಳೂರಲ್ಲಿ ನಾನು ಬಸವೇಶ್ವರ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಲೆಕ್ಚರರ್ ಆಗಿದೆ. ಕಾಮರ್ಸ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ಸ್ನ ತಗೋತಾ ಇದ್ದೆ. ದಿನ ಹೋಗಿ ಬರೋದು, ಕಾಲೇಜಿಗೆ ಹೋಗೋದು, ಪಾಠ ಮಾಡೋದು, ಮನೆಗೆ ಬರೋದು, ಗಂಡ ಮನೆ, ಅತ್ತೆ ಮಾವ ಮಗ, ಜೀವನ ಹಾಗೆ ನಡೀತಾ ಇತ್ತು. ಚೆನ್ನಾಗಿತ್ತು, ಖುಷಿಯಾಗಿ. ವೀಕೆಂಡಲ್ಲಿ ರಿಲೇಟಿವ್ಸ್ನ ಮೀಟ್ ಮಾಡೋದು, ಫ್ರೆಂಡ್ಸ್ನ ಮೀಟ್ ಮಾಡೋದು, ಫಂಕ್ಷನ್ಸ್ನ ಅಟೆಂಡ್ ಮಾಡೋದು, ಬಾಳೆಯಲ್ಲಿ ಊಟನ ಮಾಡೋದು, ಅಡುಗೆಗಳನ್ನ ಮಾಡಿರೋದನ್ನ ಅತ್ತೆ ಚೆನ್ನಾಗಿ ಅಡುಗೆ ಮಾಡ್ತಾ ಇದ್ರು. ಚೆನ್ನಾಗಿ ತಿನ್ಕೊಂಡು ರಾಡಿಯಾಗಿದ್ದೆ. ಇದ್ದಕ್ಕಿದ್ದಂಗೆನೆ ನನ್ನ ಮನೆಯವ್ರಿಗೆ ಒಂದು ಪ್ರಾಜೆಕ್ಟ್ ಪ್ರಪೋಸಲ್ ಬಂತು. USA ಹೋಗಬೇಕು ಅನ್ನೋದೊಂದು ಆಯಿತು. ಮೇ 8ನೇ ತಾರೀಕಲ್ಲಿ 7ನೇ ತಾರೀಕು ಬಿಟ್ಟೆ. ಇಲ್ಲಿ 7ನೇ ತಾರೀಕೆ ಆಗಿತ್ತಿಲ್ಲಿ ರೀಚ್ ಆದಾಗ ಮಧ್ಯಾಹ್ನ. ಮುಂಚೆನೆ ನನ್ನ ಹಸ್ಬೆಂಡ್ 1 ತಿಂಗಳು ಮುಂಚೆನೆ ಬಂದು ಇಲ್ಲೆಲ್ಲ US ಅಲ್ಲೆಲ್ಲ ಸೆಟಲ್ ಮಾಡಿದ್ರು. ಮನೆ ಉಳ್ಕೊಳ್ಳೋದಿಕ್ಕೆ, ಮತ್ತೆ ಎಲೆಕ್ಟ್ರಿಸಿಟಿ ಏನೇನು, ಮತ್ತೆ ಏನೇನೆಲ್ಲ ಬೇಸಿಕ್ ಅಮ್ಯುನೈಟೀಸ್ ಏನೇನು ಬೇಕು ಅದೆಲ್ಲಾನು ಕೂಡ ಮಾಡ್ತಿದ್ರು. ನನಗೆ ಆಗ ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಿದ್ದು. ಆಗ ಚಿಕ್ಕವನಿದ್ದ ಮಗ, ಅವನನ್ನು ಕರ್ಕೊಂಡು ಬರೋದು ಸ್ವಲ್ಪ ಚಾಲೆಂಜಿಂಗೇ ಇತ್ತು. ನಾನು ಬೇರೆ ಕಡೆ ಎಲ್ಲ ಟ್ರಾವೆಲ್ ಮಾಡಿದ್ದು ಹೌದು, ಅಬ್ರಾಡಲ್ಲೆಲ್ಲ. ಬಟ್ ಒಂದು ಟ್ರಿಪ್ಪಿಗೆ ಅಂತ 1 ವಾರ, 5 ದಿನ, 10 ದಿನ ಹಾಗೆಲ್ಲ ಒಂದು ಟ್ರಿಪ್ಪಿಗೆ ಹೋಗಿ ಬಂದಿದ್ದು ಹೌದು. ಆದರೆ ಇಲ್ಲಿ ಕಂಪ್ಲೀಟ್ ಆಗಿ ನಾನೇ ಸ್ವತಃ ಎಲ್ಲನೂ ಪ್ಯಾಕ್ ಮಾಡಿಕೊಂಡು, ಏನೇನು ಅಗತ್ಯಗಳಿರಬೇಕು ಅಲ್ಲೆಲ್ಲ ಪ್ಯಾಕ್ ಮಾಡ್ಕೊಂಡು, ಹೊಸದಲ್ವಾ, ನನಗಿನ್ನೂ ಏನು ಗೊತ್ತಿರಲಿಲ್ಲ. ಅಷ್ಟಾಗಿ ಯಾರು ಅಲ್ಲಿಂದ ಇಲ್ಲಿಗೆ ಬಂದವರು ಕೂಡ ನನಗೆ ಯಾರು ಗೊತ್ತಿರಲಿಲ್ಲ. ಏನೇನು ತೊಗೊಂಡು ಬರಬೇಕು ಅನ್ನೋದು ಗೊತ್ತಿರಲಿಲ್ಲ, ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದು ಸಹ ಗೊತ್ತಿರಲಿಲ್ಲ. ನಾನೇನು ಮಾಡಿದೆ, ಮೊದಲನೇ ಕೆಲಸ ಅಂದರೆ ಒಂದು ಚೆಕ್ ಲಿಸ್ಟ್ ಹಾಕೊಂಡೆ. ಏನೇನು ಬೇಕಾಗತ್ತೆ, ಏನೇನು ಅವಶ್ಯಕತೆಗಳಿದೆ, ಬೇಸಿಕ್ ಆಗಿ ತೊಗೊಂಡು ಹೋಗೋದಿಲ್ಲಿ. ಅಲ್ಲೂ USA ಬಂದ್ಮೇಲೂ ಏನೇನು ಸಿಗತ್ತೆ, ಏನೇನು ಬೇಕಾಗತ್ತೆ ಅನ್ನೋದೊಂದು ಚೆಕ್ ಲಿಸ್ಟ್ ಹಾಕೊಂಡೆ. ಜೊತೆಗೆ ನಾನು ಗೂಗಲಲ್ಲಿ ಸರ್ಚ್ ಮಾಡಿಕೊಂಡೆ. ಏನೇನು ಸರ್ಚ್ ಮಾಡಿಕೊಂಡೆ, ಫ್ಲೈಟ್ ಹೇಗಿರುತ್ತೆ ಮೊದಲನೇದು, ಫ್ಲೈಟ್ ಒಳಗಡೆ ಹೇಗೆ ಸೀಟಿಂಗ್ ಅರೇಂಜ್ಮೆಂಟ್ಸ್ ಇರುತ್ತೆ, ಯಾವ್ಯಾವ ರೀತಿ ಫೆಸಿಲಿಟೀಸ್ ಇರುತ್ತೆ, ಯಾವ್ಯಾವ ರೀತಿ ಸೀಟಿಂಗ್ ಅರೇಂಜ್ಮೆಂಟ್ಸ್ ಜೊತೆಗೆ ಏನೇನು ಸೌಕರ್ಯಗಳಿರುತ್ತೆ. ಮತ್ತೆ ಮಗನ್ ಕರ್ಕೊಂಡು ಹೋಗ್ತಿದ್ದೀನಲ್ಲ, ನನಗೆ ಸ್ವಲ್ಪ ಎಕ್ಸೈಟ್ಮೆಂಟು ಇತ್ತು, ಜೊತೆಗೆ ಆತಂಕನೂ ಇತ್ತು. ಅವನು ಹೇಗೆ ಬಿಹೇವ್ ಮಾಡ್ತಾನೆ, ಅವನಿಗೇನಾದರೂ ವಾಮಿಟಿಂಗ್ ಸೆನ್ಸೇಷನ್ ಬಂದರೆ ಏನು ಮಾಡಬೇಕು, ಮತ್ತೆ ಅವನನ್ನ ರೆಸ್ಟ್ ರೂಮಿಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ಮತ್ತೆ ರಾತ್ರಿ ಎಲ್ಲ ನಿದ್ದೆನೆ ಮಾಡಿಲ್ಲ ಫ್ಲೈಟಲ್ಲಿ. ಒಂದು ವಿಪರ್ಯಾಸ ಅಂದರೆ ನನಗೆ ಮೊಬೈಲು ಕೂಡ ನಂದು ವರ್ಕ್ ಆಗ್ತಿರ್ಲಿಲ್ಲ. ಅದು ಆಲ್ಮೋಸ್ಟ್ ಡೆಡ್ಡಿಂಗ್ ಸ್ಟೇಜಲ್ಲಿ ಇತ್ತು. ಅದನ್ನು ಹೇಗೋ ಬ್ಯಾಟ್ರಿ ಪ್ರೊಟೆಕ್ಟರ್ ಸೇವರ್ನ ಇಟ್ಕೊಂಡು ನಾನು ತಗೊಂಡು ಬಂದಿದ್ದೆ. ಅದನ್ನ ಯೂಸ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ, ಕನೆಕ್ಟ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ತುಂಬಾನೇ ಭಯ ಆಗ್ತಿತ್ತು. ಆಮೇಲೆ ಹೇಗೋ ಕನೆಕ್ಟಿವಿಟಿ ಫ್ಲೈಟ್ ಪ್ಯಾರಿಸಿಂದ ಇತ್ತು. ಪ್ಯಾರಿಸಲ್ಲಿ ಇನ್ನೊಂದು ಫ್ಲೈಟ್ ತಗೊಂಡು, ಹಾಗೇನೆ ಯಾರ್ದೋ ಒಬ್ರದ್ದು ಹೆಲ್ಪ್ ತಗೊಂಡು, ಹೀಗೆ ಬ್ಯಾಗೇಜನ್ನ ವೇ ಮಾಡಿಸ್ಕೊಂಡು ಬಂದಿದ್ದಾಯ್ತು. ನನ್ನ ಹಸ್ಬೆಂಡ್ ಬಂದು ಪಿಕ್ ಮಾಡಿದ್ರು. ಬಂದ್ಮೇಲೆ ಅಲ್ಲಿ ನಾವೆಲ್ಲ ಫುಲ್ಲು ಪೊಲ್ಯೂಷನ್ ಇರ್ತಿತ್ತು. ಬ್ಯಾಂಗ್ಳೂರಲ್ಲಿ ಗಜ ಇರ್ತಿತ್ತು, ತುಂಬ ಗಲಾಟೆ ಇರ್ತಿತ್ತು. ಇಲ್ಲಿಗೆ USA ಬಂದ್ಮೇಲೆ ಫುಲ್ಲು ಸೈಲೆಂಟ್, ಏನು ಜಂಜಾಟ ಇಲ್ಲ. ಇಲ್ಲಿ ಕಾಮ್ ಆಗಿತ್ತು. ಕಾರ್ಗಳೇ ಬರೀ ಕಾರು ಕಾರ್ ದರ್ಬಾರು ಅನ್ನೋ ಹಾಗೆ ಕಾರ್ಗಳೇ ನೋಡ್ತಾ ಇದ್ದಿದ್ದೆವು. ಮನೆಗೆ ಬಂದು 1 ವಾರ ಫುಲ್ಲು
ಎಲ್ಲೋ ರೆಸಾರ್ಟಿಗೆ ಬಂದಿದ್ದೀನೇನೋ ಅನ್ನೋ ಫೀಲಿಂಗ್ ಆಗ್ತಾ ಇತ್ತು, ಎಲ್ಲೋ ಟ್ರಿಪ್ಪಿಗೆ ಬಂದಿದ್ದೀನೋ ಅನ್ನಿಸ್ತಾ ಇತ್ತು. ಸೊ ಹೀಗೆ ಒಂದು ವಾರ ತಗೊಂಡೆ ಅಡ್ಜಸ್ಟ್ ಆಗೋದಕ್ಕೆ. ಹೌದು, ನಾನು ಇಲ್ಲಿ US ಬಂದಿದ್ದೀನಿ, ಇಲ್ಲಿ ಇದನ್ನ ಅಡ್ಜಸ್ಟ್ ಮಾಡ್ಕೋಬೇಕು, ಇಲ್ಲಿ ತಿಳ್ಕೋಬೇಕು ಅಂತ. ಇವತ್ತಿಗೆ ಇಷ್ಟು ಸಾಕು. ನಾಳೆ ನಾನು ಮುಂದೆ US ಅಲ್ಲಿ ಏನೇನ್ ಮಾಡಿದೆ, ಏನೇನ್ ಅಡ್ಜಸ್ಟ್ಮೆಂಟ್ ಇತ್ತು, ಹೇಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಯ್ತು, ನಾನು ಎನ್ವಿರಾನ್ಮೆಂಟ್ ಹೇಗಿತ್ತು, ಏನೇನ್ ಕಲ್ತ್ಕೊಂಡೆ ಅನ್ನೋದನ್ನ 1 by 1 ನಾಳೆ ವಿಡಿಯೋದಿಂದ ಹೇಳ್ತಾ ಬರ್ತೀನಿ. ಸ್ಟೇ ಟ್ಯೂನ್ಡ್. ಎಲ್ಲರೂ ಆರಾಮಾಗಿರಿ, ಖುಷಿಯಾಗಿರಿ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ನಗ್ನಾಗ್ತಾ ಇರಿ, ಪಾಸಿಟಿವ್ ಆಗಿ ಯೋಚನೆ ಮಾಡಿ ಆರಾಮಾಗಿ ಮಲ್ಕೊಳ್ಳಿ. ಸಿ ಯು. ನಾಳೆ ನೋಡೋಣ. ಬಾಯ್.